ಐಡೆನ್ಸ್ ನ್ಯೂಸ್ ನಲ್ಲಿ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆಯ ದಂಧೆ ನಡೀತಾ ಇರುವಂತದ್ದು. ಹಣ ಕೊಟ್ರೆ ಆಧಾರ್ ಕಾರ್ಡ್ ವಿಳಾಸವೇ ಬದಲಾವಣೆ ಮಾಡಲಾಗುತ್ತೆ. ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ನೀಲಮ್ಮ ಬೋರ್ವತ್ ಮೇಲೆ ವರ್ಗಾವಣೆ ದಂಧೆಯ ಆರೋಪ ಕೇಳಿ ಬರ್ತಾ ಇದೆ. ಮುದ್ದೇಬಿಹಾಳ ತಾಲೂಕಿನ ಅಂಗನವಾಡಿಯಲ್ಲಿ ನೀಲಮ್ಮ ಕರ್ತವ್ಯವನ್ನ ವಹಿಸ್ತಾ ಇದ್ದಾರೆ. ಸುಳ್ಳು ವರ್ಗಾವಣೆ ಪತ್ರವನ್ನ ಸೃಷ್ಟಿಸಿ ಹಣವನ್ನ ಪೀಕಿ ಕೇಳಿ ಬರ್ತಾ ಇದೆ. ರೇಣುಕಾ ರಾಮಕೋಟಿ ಎಂಬುವರಿಂದ ಹಣವನ್ನ ಪಡೆದು ವಂಚನೆಯನ್ನ ಮಾಡಲಾಗಿದೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಹಣವನ್ನ ಕೇಳಿದ ಬಗ್ಗೆ ರೇಣುಕಾ ಆಡಿಯೋಯನ್ನ ಬಿಡುಗಡೆ ಮಾಡಿದ್ದಾರೆ. 1 ಲಕ್ಷ ಹಣವನ್ನ ಕೊಡಿ, ವರ್ಗಾವಣೆಯನ್ನ ಮಾಡಿಸ್ತೀನಿ ಎಂಬುದಾಗಿ ನೀಲಮ್ಮ ದೂರನ್ನ ಹಿಡಿರುವಂತದ್ದು. ಇನ್ನು ದೂರು ಕೊಟ್ಟರು ಇಲ್ಲಿನ ಅಧಿಕಾರಿಗಳು ಕ್ಯಾರೆ ಎಂದಿಲ್ಲ. ನೀಲಮ್ಮ ಬೋರ್ವತ್ ಶಾಸಕರು ಸಿಡಿಪಿಒ ಅಧಿಕಾರಿಗಳ ಮಾತಿಗೂ ಕೂಡ ಡೋಂಟ್ ಕೇರ್ ಎಂಬಂತೆ ನಡೆದುಕೊಳ್ತಾ ಇದ್ದಾರೆ. ನೀಲಮ್ಮ ಬೋರ್ವತ್ನ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ಕೇಳಿ ಬರ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ವಿರುದ್ಧ ಕ್ರಮಕ್ಕೆ ಆಗ್ರಹ ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆಯ ದಂಧೆ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಹಣವನ್ನ ಕೊಟ್ರೆ ಆಧಾರ್ ಕಾರ್ಡ್ ವಿಳಾಸವನ್ನೇ ಬದಲಾವಣೆ. ಅಂಗನವಾಡಿ ಕಾರ್ಯಕರ್ತೆ ಮೇಲೆ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ನೀಲಮ್ಮ ಬೋರ್ವತ್ ಮೇಲೆ ವರ್ಗಾವಣೆ ದಂಧೆಯ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಮುದ್ದೇಬಿಹಾಳ ತಾಲೂಕಿನ ಅಂಗನವಾಡಿಯಲ್ಲಿ ನೀಲಮ್ಮ ಕರ್ತವ್ಯವನ್ನ ವಹಿಸ್ತಾ ಇದ್ದಾರೆ. ಸುಳ್ಳು ವರ್ಗಾವಣೆ ಪತ್ರವನ್ನ ಸೃಷ್ಟಿಸಿ ಹಣವನ್ನ ಪೀಕಿರುವಂತಹ ಆರೋಪ ಕೇಳಿ ಬರ್ತಾ ಇರುವಂತದ್ದು. ರೇಣುಕಾ ರಾಮಕೋಟೆ ಎಂಬುವರಿಂದ ಹಣವನ್ನ ಪಡೆದು ವಂಚನೆ ಮಾಡಲಾಗಿದೆ. ಸುದ್ದಿಗೋಷ್ಠಿಯನ್ನ ನಡೆಸಿ ಹಣವನ್ನ ಕೇಳಿದ ಬಗ್ಗೆ ರೇಣುಕಾ ಆಡಿಯೋ ಈಗ ಬಿಡುಗಡೆಯಾಗಿರುವಂತದ್ದು. 1 ಲಕ್ಷ ಹಣವನ್ನ ಕೊಡಿ, ವರ್ಗಾವಣೆ ಮಾಡಿಸ್ತೀನಿ ಎಂಬುದಾಗಿ ನೀಲಮ್ಮ ಹೇಳಿರುವಂತದ್ದು. ದೂರನ್ನ ಕೊಟ್ಟರು ಕೂಡ ಕ್ಯಾರೆ ಎಂದಿಲ್ಲ. ಈ ನೀಲಮ್ಮ ಬೋರ್ವತ್ ಅಧಿಕಾರಿಗಳ ನಡೆದುಕೊಳ್ತಾ ಇದ್ದಾರೆ. ನೀಲಮ್ಮ ಬೋರ್ವತ್ನ ನಡೆಗೆ ಸಾರ್ವಜನಿಕ ವಲಯದಲ್ಲಿ ಆಕ್ಷೇಪ ಕೇಳಿ ಬರ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆ ನೀಲಮ್ಮ ವಿರುದ್ಧ ಕ್ರಮವನ್ನ ಜರುಗಿಸಬೇಕು, ಸೂಕ್ತವಾದ ಕ್ರಮಗಳನ್ನ ತೆಗೆದುಕೊಳ್ಬೇಕು ಎಂಬುದಾಗಿ ಅಲ್ಲಿನ ಸಾರ್ವಜನಿಕರ ವಲಯದಲ್ಲಿ ಒಂದು ರೀತಿಯ ಆಗ್ರಹ ಕೇಳಿ ಬರ್ತಾ ಇದೆ. ಅಂಗನವಾಡಿ ಕಾರ್ಯಕರ್ತೆಯೊಬ್ಬರು ವರ್ಗಾವಣೆ ದಂಧೆಯಲ್ಲಿ ನಿರತರಾಗಿದ್ದಾರೆ ಎಂಬ ಆರೋಪ ಸಾರ್ವಜನಿಕ ವಲಯದಲ್ಲಿ ಕೇಳಿ ಬಂದಿದೆ. 1 ಲಕ್ಷ ಹಣವನ್ನ ಕೊಟ್ರೆ ಸಾಕು, ವರ್ಗಾವಣೆ ಮಾಡಿಸಿಕೊಡ್ತೀನಿ ಎಂಬುದಾಗಿ ನೀಲಮ್ಮ ಬೋರ್ವತ್ ಮಹಿಳೆಯರಿಗೆ ಆಮಿಷವನ್ನ ಒಡ್ಡಿದ ಆರೋಪ ಕೇಳಿ ಬರ್ತಾ ಇದೆ. ವರ್ಗಾವಣೆಯ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತುಕತೆ ನಡೆಸಿದ ಆಡಿಯೋ ಸಂಭಾಷಣೆ ಈಡೆನ್ಸ್ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ವರ್ಗಾವಣೆಯ ನಕಲಿ ಪತ್ರಗಳನ್ನ ಸೃಷ್ಟಿಸಿ ತಮಗೆ ಬೇಕಾದ ಕಡೆಗಳಿಗೆ ವರ್ಗಾವಣೆಯನ್ನ ಮಾಡಿಸ್ತಾ ಇದ್ದಾಳೆ ಎಂಬುದಾಗಿ ಮಹಿಳೆಯರು ಆರೋಪಿಸ್ತಾ ಇರುವಂತದ್ದು. ವರ್ಗಾವಣೆ ಹೆಸರಿನಲ್ಲಿ ರೇಣುಕಾ ಎಂಬ ಕಾರ್ಯಕರ್ತೆಯಿಂದ ಲಕ್ಷಾಂತರ ರೂಪಾಯಿ ಹಣವನ್ನ ಪಡೆದು ವಂಚಿಸಿದ್ದಾಳೆ ಎಂಬುದಾಗಿ ಮಾಹಿತಿಗಳು ಲಭ್ಯವಾಗ್ತಾ ಇರುವಂತದ್ದು. ಅಷ್ಟೇ ಅಲ್ಲದೆ ಅಂಗನವಾಡಿ ಕಾರ್ಯಕರ್ತೆ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡದೆ ರಾಜಕೀಯವನ್ನ ಮಾಡ್ತಾ ಇದ್ದಾಳೆ ಎಂಬುದಾಗಿ ಅಲ್ಲಿನ ಹೆಣ್ಣು ಮಕ್ಕಳು ದೂರಿರುವಂತದ್ದು. ಇನ್ನು ಶಾಸಕರು ಸಿಡಿಪಿಒ ಅಧಿಕಾರಿಗಳ ಮಾತಿಗೂ ಕೂಡ ನೀಲಮ್ಮ ಬೋರ್ವತ್ ಸ್ಪಂದಿಸ್ತಾ ಇಲ್ಲ. ಕಾನೂನು ಕ್ರಮವನ್ನ ಜರುಗಿಸಬೇಕು ಎಂಬುದಾಗಿ ಅಲ್ಲಿನ ಮಹಿಳೆಯರು ಒತ್ತಾಯಿಸ್ತಾ ಇರುವಂತದ್ದು. ಒಂದು ರೀತಿಯಲ್ಲಿ ಇನ್ನು ತನ್ನ ಗೂಡನ್ನ ಬಿಟ್ಟಿರುವ ಹಾಗೆ ಯಾರ ಮಾತಿಗೂ ಕ್ಯಾರೆ ಎನ್ನದೆ ತನ್ನ ಅಧಿಕಾರವನ್ನ ಅಲ್ಲಿನ ನೀಲಮ್ಮ ನಡೆಸ್ತಾ ಇದ್ದಾರೆ ಎಂಬುದಾಗಿ ಅಲ್ಲಿನ ಮಹಿಳೆಯರು ಆರೋಪವನ್ನ ಮಾಡ್ತಾ ಇರುವಂತದ್ದು. ಮುದ್ದೇಬಿಹಾಳ ಸುದ್ದಿಯನ್ನ ನೋಡ್ತಾ ಇದ್ವಿ. ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆ ನಡೀತಾ ಇದೆ. ಕೊಟ್ರೆ ಆಧಾರ್ ಕಾರ್ಡ್ ವಿಳಾಸವನ್ನ ಕೂಡ ಬದಲಾವಣೆ ಮಾಡಲಾಗುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ
ನಮ್ಮ ಜೊತೆಗೆ ಪ್ರತಿನಿಧಿ ಮೈಕಾ ಮದೀನಾ ಅವರು ನೇರ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಮದೀನಾ ಅವ್ರೆ, ಇನ್ನು ನೋಡ್ತಾ ಇದ್ವಿ ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆಯ ದಂಧೆ ನಡೀತಾ ಇದೆ ಎಂಬುದಾಗಿ ಆರೋಪ ಕೇಳಿ ಬರ್ತಾ ಇದೆ. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ? ಹಾ ಸರ್, ಇಲ್ಲಿ ಮುದ್ದೇಬಿಹಾಳ ತಾಲೂಕಿನಲ್ಲಿ ಇಲ್ಲಿ ನೀಲಮ್ಮ ಬೋರಾವತ್ ಅವರು ಅಂತ ಇದಾರೆ ಸರ್. ಅಲ್ಲಿ ಅವರು ಕೂಡ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ. ತಾಳಿಕೋಟೆ ರಾಜವಾಡೆ ಅಂತಿದೆ, ಅಲ್ಲಿ ಒಂದು ಅಂಗನವಾಡಿ ಕೇಂದ್ರದ ಒಬ್ಬ ಕಾರ್ಯಕರ್ತೆ ಇವರು. ಇವರು ಒಬ್ಬ ಕಾರ್ಯಕರ್ತೆ ಆಗಿದ್ದುಕೊಂಡು ತಾವೊಬ್ಬ ಅಂಗನವಾಡಿ ಕಾರ್ಯಕರ್ತೆ ಅನ್ನೋದನ್ನು ಕೂಡ ಮರೆತು ಇಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಸರ್. ಇವರು ಅಧಿಕಾರಿಗಳಿಗೆ ಯಾರ ಮಾತಿಗೂ ಕೇರ್ ಮಾಡಲ್ಲ ಸರ್. ಇವರು ಅಧಿಕಾರಿಗಳಾಗಿರ್ಬೋದು, ಶಾಸಕರಾಗಿರ್ಬೋದು, ಯಾರ ಮಾತಿಗೂ ಕೇರ್ ಮಾಡದೆ, ಏನು ಮಾಡದೆ ಇಂತ ವರ್ಗಾವಣೆ ಮಾಡಿಸೋದು, ಜಾಯ್ನಿಂಗ್ ಮಾಡಿಸೋದು. ತಾವು ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಇದ್ದಾರೆ, ಇವ್ರಿಗೆ ಜಾಯ್ನಿಂಗ್ ಮಾಡಿಸುವಂತದ್ದು ಮತ್ತೆ ವರ್ಗಾವಣೆ ಮಾಡಿಸುವಂತಹ ಅಥಾರಿಟಿ ಏನಿದೆ ಸರ್ ಇವ್ರಿಗೆ ಅಂತ. ಇಲ್ಲಿ ಈಗ ಅವ್ರ ಕೆಲವೊಂದು ಅಂಗನವಾಡಿ ಕಾರ್ಯಕರ್ತೆಯರು ಕೂಡ ಅವರಿಂದ ಅನ್ಯಾಯಕ್ಕೆ ಒಳಗಾದವರು ಈ ತರ ಇದನ್ನ ಹೇಳ್ತಾ ಇದ್ದಾರೆ ಸರ್. ಮಾಧ್ಯಮಗಳ ಮುಂದೆ ಸುದ್ದಿಗೋಷ್ಠಿಯನ್ನ ನಡೆಸಿ ಇದನ್ನೆಲ್ಲ ಹೇಳ್ತಾ ಇದ್ದಾರೆ ಸರ್ ಅವರು. ಓಕೆ, ಈಗ ಅಲ್ಲಿ ಒಂದು ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಮಹಿಳೆಯರಿಂದ ಸಾಕಷ್ಟು ಹಣವನ್ನ ಪೀಕಲಾಟ ಮಾಡ್ಲಾಗ್ತಾ ಇದೆ, ಸುಮಾರು 1 ಲಕ್ಷ ಹಣವನ್ನ ಕಿತ್ಕೊಳ್ಳಲಾಗ್ತಾ ಇದೆ ಎಂಬುದಾಗಿ ಗಂಭೀರವಾದ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆ ನೀಲಮ್ಮ ಆಗಿರ್ಬೋದು ಅಥವಾ ಈಗ ಏನು ಅಲ್ಲಿ ಕಂಪ್ಲೇಂಟ್ ಆರೋಪವನ್ನ ಮಾಡ್ತಾ ಇದ್ದಾರೆ, ಆ ಮಹಿಳೆಯರು ಏನಂತ ಹೇಳ್ತಾ ಇದ್ದಾರೆ? ಸರ್, ಇವರು ರೇಣುಕಾ ಅನ್ನೋರು ಮೊದಲು ಒಂದು ಅಗರ್ಗುಂಡ ಅಂತ ಹೇಳ್ಬಿಟ್ಟು ಒಂದು ಹಳ್ಳಿ ಒಂದು ಕೇಂದ್ರಕ್ಕಿದ್ರು ಸರ್ ಇವರು. ಆಮೇಲೆ ಅವ್ರು ಮೂಲತಃ ವಾಸಸ್ಥಾನ ಆಗಿರ್ತಕ್ಕಂಥ PK ನಗರ, ಅಲ್ಲಿ ಅವ್ರದ್ದು ರಹವಾಸಿ ಕೂಡ ಇದೆ ಅವ್ರದ್ದು. ಅಲ್ಲಿಗೆ ತಗೊಂಡ್ ಬರ್ತೀನಿ ನಿನ್ನ ಅಂತ ಹೇಳ್ಬಿಟ್ಟು ಏನೋ 1,30,30,000 ಅವ್ರ ಹತ್ರ ಹಣ ತಗೊಂಡಿದಾರಂತ ಅವ್ರು ಬೋರಾವತ್ ಅವರು. ತಗೊಂಡ್ಬಿಟ್ಟು ಅಲ್ಲಿಂದ ಅವ್ರಿಗೆ ಅಲ್ಲಿಗೂ ಕೂಡ ಹಾಕಿಲ್ಲ, ಮತ್ತೆ ಬೇರೆ ಕಡೆ ಒಂದು ರವಾಸಿ ಮಾಡಿಸಿ ಮಹಾಂತೇಶ್ ನಗರ ಅಂತೇಳಿ ಅಲ್ಲಿ ಮಾಡಿಸಿ ಅಲ್ಲಿಗೆ ಹಾಕಿದ್ದಾರೆ. ಅಲ್ಲೇನೂ ಕೂಡ ಅವರು ಕೆಲಸ ನಿರ್ವಹಿಸ್ತಾ ಇದ್ರು. ಆಗ ಇವರು ಮತ್ತೊಂದ್ ಕಡೆ ಹೋಗುವಂತ ಅವ್ರ ಮೇಲೆ ಪ್ರೆಷರ್ ಹಾಕಿದ್ರು. ಆಮೇಲೆ ಅವ್ರು ಏನ್ ಮಾಡಿದ್ರು, ಇಲ್ಲ ನಮ್ಗೆ ಮೊನ್ನೆ ತಾನೇ ಬಂದಿದ್ದೀನಿ, ಇನ್ಮೇಲೆ ಹೋಗಕ್ ನಾನು ಎಲ್ಲೂ ಟ್ರಾನ್ಸ್ಫರ್ ಆಗಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿದ್ದಕ್ಕೇನೆ ಸರ್ ಇದೆಲ್ಲ ರಾದ್ಧಾಂತ ಆಗಿರೋದು. ಆಮೇಲೆ ತಾವೇ ರಹವಾಸಿಯನ್ನ ಮಾಡಿಕೊಟ್ಟು ನಂತರ ತಾವೇ ನಿಂತು ಅದು ರಹವಾಸಿ ಫೇಕ್ ಇದೆ ಅಂತ ಹೇಳ್ಬಿಟ್ಟು ಆ ಫೇಕ್ ರಹವಾಸಿ ಕೂಡ ತಾವೇ ಮಾಡಿಸಿ ತಾವೇ ಫೇಕ್ ಇದೆ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳೇ ಮನವಿ ಕೊಡುವಂತ ಕೆಲಸ ಮಾಡ್ತಾರೆ ಸರ್ ಇವ್ರು ನೀಲಮ್ಮ ಬೋರಾವತ್ ಅವರು. ಅಂದ್ರೆ ತಮ್ಮ ಅಧೀನದಲ್ಲಿ ಎಲ್ಲಾ ಕಾರ್ಯಕರ್ತೆಯರು ಕೆಲಸ ಮಾಡ್ಬೇಕು ಸರ್. ಅಲ್ಲಿ ಯಾರಾದ್ರೂ ಅವ್ರ ಅಪೋಸಿಟ್ ನಿಂತ್ರೆ ಅಥವಾ ಅವ್ರು ಹೇಳಿದ್ದನ್ನ ಕೇಳದೆ ಹೋದ್ರೆ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಹೊರಿಸಿ ಅವ್ರನ್ನ ಕೆಲಸದಿಂದ ತಗ್ಸೋದು, ಈ ತರ ಎಲ್ಲಾ ಮಾಡ್ತಾರೆ ಸರ್. ಅವ್ರ ಮೇಲೆ ದಬ್ಬಾಳಿಕೆಗಳನ್ನ ಮಾಡ್ತಾರೆ ಇವರು. ಈಗ ನಾವು ನೋಡ್ತಾ ಇದ್ವಿ ಏನು ಮದೀನಾ ಅವ್ರೆ, ಈಗ ಒಂದು ರೀತಿಯಲ್ಲಿ ಅಲ್ಲಿನ ಶಾಸಕರಾಗಿರ್ಬೋದು ಅಥವಾ ಅಲ್ಲಿನ ಏನು CDPO ಅಧಿಕಾರಿಗಳಿದ್ದಾರೆ, ಅವರು ವಾರ್ನ್ ಮಾಡಿದ್ರು ಕೂಡ ಅವರ ಒಂದು ವಾರ್ನಿಂಗ್ಗೂ ಕೂಡ ಇವರು ಬಗ್ತಾ ಇಲ್ಲ. ಅಂದ್ರೆ ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲಾ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ? ಇವ್ರ ಹಿಂದೆ ಏನಾದ್ರು ಹೌದು ಸರ್ ಪವರ್ ಇದ್ಯಾ? ಆ ಧೈರ್ಯದ ಮೇಲೆ ಈ ರೀತಿಯ ಕೆಲಸಗಳನ್ನ ಇವ್ರು ಮಾಡ್ತಾ ಇದ್ದಾರೆ ಅಂತ ಏನಾದ್ರು ಅನಿಸ್ತಾ ಇದ್ಯಾ ಮದೀನಾ? ಸರ್ ನೋಡಿ ಸರ್, ಶಾಸಕರು ಈ ರೇಣುಕಾ ರಾಮಕೋಟಿ ಅನ್ನೋರು 1 ವರ್ಷದಿಂದ ಮನೇಲೆ ಕುಂತಿದ್ರು. ಈಗ ಮೊನ್ನೆ ತಾನೇ ಇವರು ಶಾಸಕರೇ ನೇರವಾಗಿ ಲೆಟರ್ ಕೊಟ್ಟಿದ್ದಾರೆ ಸರ್. ಅದು ಲೆಟರ್ ಕೂಡ ಇದೆ ಅವ್ರ ಹತ್ರ, ರೇಣುಕಾ ಹತ್ರ ಜಾಯ್ನಿಂಗ್ ಲೆಟರ್ ಕೊಟ್ಟಿದ್ದಾರೆ. PK ನಗರಕ್ಕೆ ಪ್ರಭಾರ ಮಾಡ್ಕೊಡಿ ಅಂತ ಹೇಳ್ಬಿಟ್ಟು ಜಿಲ್ಲಾಧಿಕಾರಿಗಳಿಗೆ ಶಾಸಕರು ತಮ್ಮ ಲೆಟರ್ ಪ್ಯಾಡ್ ಅಲ್ಲೇ ಬರೆದು ಕೊಟ್ಟಿದ್ರು. ಅಲ್ಲಿಂದ ಜಿಲ್ಲಾಧಿಕಾರಿಗಳು ನೇರವಾಗಿ CDPO ಅವರಿಗೆ ಕಳಿಸಿದ್ರು. CDPO ಅವರು ಈ ಅಮ್ಮನ್ನ PK ನಗರಿಗೆ ಪ್ರಭಾರವನ್ನಾಗಿ ವಹಿಸಿದ್ರು. ಅದಾದ್ ಮರ್ದಿನಾನೇ ಅಲ್ಲಿಗೆ ಮತ್ತೊಬ್ಬಳನ್ನ ಕಳ್ಸಿ ಜಗಳ ಮಾಡಿಸಿ ಇದೆಲ್ಲ ಮಾಡಿ ಅವ್ರು ಇಟ್ಟಿದ್ದಾರೆ ಸರ್. ಶಾಸಕರೇ ಒಂದು ಪತ್ರಕ್ಕಾಗಿರ್ಬೋದು, ಜಿಲ್ಲಾಧಿಕಾರಿಗಳ ಪತ್ರಕ್ಕಾಗಿರ್ಬೋದು, ಯಾವ್ದಕ್ಕೂ ಇವ್ರು ಬೆಲೆನೇ ಕೊಡ್ತಾ ಇಲ್ಲ ಸರ್, ಯಾವ್ದಕ್ಕೂನು. ಅಲ್ಲ ಅಂದ್ರೆ ಯಾವ ಧೈರ್ಯದ ಮೇಲೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಗೊತ್ತಿಲ್ಲ ಸರ್. ಅವ್ರ ಮೇಲೆ ಅವರು ದಬ್ಬಾಳಿಕೆ ಮಾಡ್ತಾರೆ ಸರ್. ಅವರು ಯಾವ ಧೈರ್ಯದ ಮೇಲೆ ಮಾಡ್ತಾ ಇದ್ದಾರೋ ಏನ್ ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಒಟ್ನಲ್ಲಿ ಅವ್ರು ಯಾರಿಗೂನು ಕೇರ್ ಮಾಡ್ದಿರ ಒಂದಿಷ್ಟು ಜನರನ್ನ ಗುಂಪು ಕಟ್ಕೊಂಡು, ಕೆಲವೊಬ್ರು ಎಷ್ಟ್ ಜನ ಅಂದ್ರೆ ಸುಮ್ನೆ ಒಂದು 10-15 ಜನ ಅಂಗನವಾಡಿ ಕಾರ್ಯಕರ್ತೆಯರ ಗುಂಪು ಕಟ್ಕೊಂಡು ಅವ್ರ ಮುಖಾಂತರ ನಾನು ಪ್ರತಿಭಟನೆ ಮಾಡ್ತೀನಿ. ಯಾರಾದ್ರೂ ಅಧಿಕಾರಿಗಳಿಗೆ ಕೇಳಕ್ ಹೋದ್ರೆ ಅವ್ರ ವಿರುದ್ಧನೇ ಪ್ರತಿಭಟನೆ ಮಾಡ್ತಾರೆ. ಯಾವ ರೀತಿ ಅಂತಂದ್ರೆ ಸುಮ್ನೆ ಅವ್ರ ಮೇಲೆ ಇಲ್ಸಲ್ಲದ ಹೆಣ್ಮಕ್ಳ ಮೇಲೆ ಬಂದ್ರು, ಆ ತರ ಬಂದ್ರು, ಈ ತರ ಬಂದ್ರು ಅಂತೇಳಿ ಅಧಿಕಾರಿಗಳ ಮೇಲೆ
ಮಾನನಷ್ಟ ಆಗುವಂತ ಕೆಲಸವನ್ನ ಮಾಡ್ತಾರೆ ಸರ್. ಹೀಗಾಗಿ ಅಧಿಕಾರಿಗಳು ಯಾಕಪ್ಪ ಈ ಕೊಚ್ಚಲ್ ಕಲ್ಲೊಗ್ದು ಮುಖಕ್ಕೆ ಯಾಕೆ ಸಿಡಿಸ್ಕೋಬೇಕು ಅನ್ನೋ ರೀತಿಲಿ ಇವ್ರಿಗೆ ಸ್ವಲ್ಪ ಹೆದರ್ತಾರೆ ಅನ್ಸುತ್ತೆ ಸರ್. ಇಲ್ಲಿ ವಾತಾವರಣ ಹಾಗಿದೆ, ಮತ್ತೆ ಕಾರ್ಯಕರ್ತೆಯರು ಕೂಡ ಹಾಗೆ ಹೇಳ್ತಾ ಇದಾರೆ ಸರ್ ಇಲ್ಲಿ. ಓಕೆ, ಈಗ ಒಂದ್ ರೀತಿಯಲ್ಲಿ ನೋಡೋದಾದ್ರೆ ಈಗ ಏನು ರೇಣುಕಾ ಅಂತ ತಾವು ಹೇಳ್ತಾ ಇದ್ರಿ, ರೇಣುಕಾ ಅವ್ರಿಗೂ ಕೂಡ ಹಾ. ಒಂದು ರೀತಿಯ ಲಕ್ಷಾಂತರ ರೂಪಾಯಿಗಳ ಹಣವನ್ನ ಇಸ್ಕೊಂಡು ಈಗ ಒಂದು ರೀತಿಯ ಒಂದು ಮೋಸವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಈಗ ಇಷ್ಟೆಲ್ಲ ಆದ್ರೂ ಹೌದು ಸರ್. ಅಲ್ಲಿನ ಮೇಲಾಧಿಕಾರಿ ಹಾ. ಗಮನಕ್ಕೆ ಬಂದಿದ್ಯಾ ಈ ವಿಷಯ, ಅಂದ್ರೆ ಈ ರೀತಿ ನಡೆಸಲಾಗ್ತಾ ಇದೆ ಇಲ್ಲಿ ಎಂಬುದಾಗಿ? ಬಂದಿದೆ ಸರ್. ಇಷ್ಟು ದಿನ ಅವರು ರೇಣುಕಾ ಅವ್ರದ್ದು ಇಬ್ರು ಬೋರಾವತ್ ಮತ್ತೆ ರೇಣುಕಾ ಅವರು ಮಾತಾಡಿದ್ದು ಆಡಿಯೋನ ಅವ್ರು ಯಾರಿಗೂ ತೋರಿಸಿರ್ಲಿಲ್ಲ. ಬಟ್ ಮೊನ್ನೆ ಬೋರಾವತ್ ಸ್ವತಃ ಸುದ್ದಿಗೋಷ್ಠಿಯೊಂದಿಗೆ ಮಾತಾಡಿ ರೇಣುಕಾ ಅವರ ರಹವಾಸಿ ಫೇಕ್ ಇದೆ ಅಂತ ಹೇಳಿದಾಗ ಆಗ ಅನಿವಾರ್ಯವಾಗಿ ಮತ್ತೆ ರೇಣುಕಾ ಅವ್ರಿಗೆ ಆ ಆಡಿಯೋನ ರಿಲೀಸ್ ಮಾಡ್ಲೇಬೇಕಾದ ಪರಿಸ್ಥಿತಿ ಬಂತು ಸರ್. ಹೀಗಾಗಿ ಅವರು ಎಲ್ಲಾ ಮಾಧ್ಯಮದವ್ರನ್ನ ಸುದ್ದಿಗೋಷ್ಠಿ ಕರೆಸಿ ಆ ಆಡಿಯೋನ ರಿಲೀಸ್ ಮಾಡಿದ್ದಾರೆ ಸರ್. ಅವರು ಈಗ ಸ್ವತಃ ಬೋರಾವತ್ ತಾವೇ ಹೇಳ್ತಾರೆ ಆ ಆಡಿಯೋದಲ್ಲಿ, ನಾನ್ ದುಡ್ಡು ತಗೊಂಡ್ ನನ್ಗೇನ್ ದುಡ್ಡು ನೀನ್ ನನಗ್ ಕೊಟ್ಟಿದೀಯಾ, ನೀನ್ ರಹವಾಸಿ ಮಾಡಿಸ್ಕೊಳಕ್ ಕೊಟ್ಟಿದೀರಾ, ಆಗ್ದಿರೋದನ್ನೆಲ್ಲ ನಾನ್ ಮಾಡಿಸ್ಕೊಟ್ಟಿನಿ ನಿನಗಂತ ಅವ್ರೇ ಹೇಳ್ತಾರೆ ಸರ್ ಆ ಆಡಿಯೋದಲ್ಲಿ. ಓಕೆ, ಈಗ ಒಂದು ರಹವಾಸಿ ಆದ್ರೂ ಕೂಡ 1 ಲಕ್ಷ ಹಾ. ಖರ್ಚು ಮಾಡುವಂತಹ ಪರಿಸ್ಥಿತಿ ಇದೆಯಾ ಒಂದು ರಹವಾಸಿ ಲೆಟರ್ಗೋಸ್ಕರ? ಇಲ್ಲ ಸರ್, ಬಟ್ ಅವರು ಆತರ ಇಸ್ಕೊಂಡಿದ್ದಾರೆ. ಒಂದೇ ಸಲ ಅಂತ ಏನ್ ಇಸ್ಕೊಂಡಿಲ್ಲ ಅಂತೆ. ಒಂದ್ಸಲ 50,000, ಒಂದ್ಸಲ 30,000 ಈ ತರ ಎಲ್ಲ ಇಸ್ಕೊಂಡಿದ್ದಾರೆ ಅಂತ ಅಮ್ಮ ಹೇಳ್ತಾ ಇದ್ಲು. ಮತ್ತೆ ಆಡಿಯೋದಲ್ಲೂ ಕೂಡ ಅದೇ ರೀತಿ ಇದೆ ಸರ್. ಓಕೆ, ಈಗ ರಹವಾಸಿ ಅಂದ್ರೆ ಮೇನ್ ಆಗಿ ಏನು ನಾವು ರೆಸಿಡೆನ್ಶಿಯಲ್ ಸರ್ಟಿಫಿಕೇಟ್ ಅಂತ ಹೇಳ್ತೀವಿ ಅದೇ ಅಲ್ವಾ? ಈಗ ಹೌದು ಹೌದು ಹೌದು. 1 ಲಕ್ಷ ರೂಪಾಯಿ ಕೊಟ್ಟು ತೆಗೆದುಕೊಳ್ಳುವಂತಹ ಪರಿಸ್ಥಿತಿ ಗ್ರಾಮೀಣ ಪ್ರದೇಶದಲ್ಲಿ ಇರುತ್ತಾ? ಅಂದ್ರೆ ಈಗ ನೀವು ಎಷ್ಟು ವರ್ಷದಿಂದ ಇದ್ದೀರಾ ಅದ್ರ ಮೇಲೆ ರಹವಾಸಿ ಪತ್ರವನ್ನ ನೀಡೋದಲ್ವಾ? ಹೌದು ಸರ್. ಈಗ ನೋಡಿ, ಈಗ ರೇಣುಕಾ ಅವ್ರ ಹತ್ರ ಇವ್ರು ಯಾರು ಅಂತ ಹಾ. ಯಾರು ಅದು ಹೌದು ಸರ್. ನಾಡ ಕಚೇರಿಯಿಂದ ಬರುವಂತಹ ಲೆಟರ್ ಅಲ್ವಾ? ಹೌದು ಸರ್. ಹೌದು. ಮಿಡಲ್ ಅಲ್ಲಿ 1 ಲಕ್ಷ ಕೊಟ್ರೆ ಮಾತ್ರ ರಹವಾಸಿ ಕೊಡ್ತೀನಿ ಅಂತ ಹೇಳಕ್ಕೆ? ಅವ್ರು ನೋಡ್ರಿ ಸರ್, ಒಂದ್ ರವಾಸಿ ಕೊಟ್ಟಿದ್ದಾರೆ. ಇವರು PK ನಗರದಲ್ಲಿ 30 ವರ್ಷ 6 ತಿಂಗಳಿಂದ ಇದಾರೆ ಅಂತ ಒಂದ್ ರವಾಸಿ ಇಲ್ಲಿ ಕೊಟ್ಟಿದ್ದಾರೆ. ಮಹಾಂತೇಶ್ ನಗರ ರವಾಸಿಲಿ ಒಂದು PK ನಗರ ರವಾಸಿ ಇದೆ ಅವ್ರ ಹತ್ರ, ಅದ್ರಲ್ಲಿ 20 ವರ್ಷ 1 ತಿಂಗಳಿಂದ ಇದಾರೆ ಅಂತ ಅದ್ರಲ್ಲಿ ಕೊಟ್ಟಿದ್ದಾರೆ. ಆ ಅಮ್ಮ ಹೇಳ್ತಾಳೆ, ನಾನ್ ಮದ್ವೆ ಆಗಿ ಇಲ್ಲಿಗೆ ಬಂದಿರೋದೇ ಇನ್ನ 27 ವರ್ಷ, ಅಷ್ಟ್ರಲ್ಲಿ ಒಂದ್ 50 ವರ್ಷದ ಪ್ರವಾಸಿ ಕೊಟ್ರೆ ನಾನ್ ಏನ್ ಗೊತ್ತೇ ಇಲ್ಲ ಮೇಡಮ್. ನನಗೆ ಬರೇ ನನ್ನ ಹತ್ರ ಆಧಾರ್ ಕಾರ್ಡ್ ಒಂದ್ ಇಸ್ಕೊಂಡ್ ಹೋಗಿದ್ದಾರೆ ಅವರು. ಅದನ್ ಬಿಟ್ರೆ ನನ್ಗೇನು ಗೊತ್ತಿಲ್ಲ ಅವ್ರು ಯಾವ ರೀತಿ ಪ್ರವಾಸಿ ಮಾಡ್ಸಿದಾರೋ ಏನೋ ನನ್ಗೆ ಗೊತ್ತೇ ಇಲ್ಲ. ದುಡ್ಡು ಕೊಟ್ಟಿದೀನಿ, ಒಂದ್ ಆಧಾರ್ ಕಾರ್ಡ್ ಮಾತ್ರ ಕೊಟ್ಟಿದೀನಿ ಜೆರಾಕ್ಸ್ ಅಂತ ಹೇಳ್ತಾ ಇದಾರೆ ಸರ್ ಅವ್ರು. ಓಕೆ, ಒಂದು ಕಡೆ ಆದ್ರೆ ಈಗ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ದಾರೆ, ಅದರಲ್ಲೂ ಕೂಡ ಈ ರೀತಿ ನನ್ಗೆ ಮೋಸ ಆಗಿದೆ ಅಂತ ಎಲ್ಲ ಹೇಳಿದ್ದಾರೆ. ಈ ಒಂದು ಸುದ್ದಿಗೋಷ್ಠಿಯ ನಂತರ ಅಲ್ಲಿನ ಮೇಲಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಅಂತ, ಅವ್ರು ಏನಾದ್ರು ಕ್ರಮಗಳನ್ನ ತೆಗೆದುಕೊಂಡಿದ್ದಾರಾ ಈ ನೀಲಮ್ಮ ಅವ್ರ ಮೇಲೆ? ಇಲ್ಲ ಸರ್, ಏನ್ ಕ್ರಮನೂ ತಗೊಂಡಿಲ್ಲ ಸರ್ ಅವರು. ಯಾವ ಕ್ರಮನೂ ತಗೊಂಡಿಲ್ಲ, ಏನ್ ಕ್ರಮನೂ ನಮ್ಗಂತೂ ಕಂಡಿಲ್ಲ. ಯಾವ್ದನ್ನು ತಗೊಳ್ಳೋ ಧೈರ್ಯ ಇಲ್ಲ ಅನ್ಸುತ್ತೆ ಸರ್ ಅವ್ರಿಗೆ. ಆಕ್ಚುಲಿ ಯಾಕೆ ಹೀಗ್ ಮಾಡ್ತಿದಾರೋ ನಮಗೂ ಗೊತ್ತಿಲ್ಲ. ಒಬ್ಬ CDPO ಆಗಿರ್ಬೋದು, ಒಬ್ಬ DD ಆಗಿರ್ಬೋದು, ಈ ಅಮ್ಮ ಬರೀ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಇದ್ದಾರೆ. ಇವ್ರ ಮೇಲೆ ಏನಕ್ಕೆ ಆಕ್ಷನ್ ತಗೊಳ್ತಾ ಇಲ್ಲ, ಏನದು ಅದು ಎಲ್ಲರಿಗೂ ಇಡೀ ತಾಲೂಕಿನ ಜನಕ್ಕೇನೆ ಒಂದು ಕ್ವಶನ್ ಮಾರ್ಕ್ ಆಗಿ ಕುಂತಿದೆ ಸರ್ ಈಗ ಅದು. ಧನ್ಯವಾದಗಳು ಮದೀನಾ ಅವರ ತಮ್ಮೆಲ್ಲ ಮಾಹಿತಿ. ಓಕೆ ಸರ್. ನೋಡ್ತಾ ಇದ್ವಿ, ಏನು ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆಯ ದಂಧೆ ನಡೀತಾ ಇದೆ. ಹಣವನ್ನ ಕೊಟ್ರೆ ಆಧಾರ್ ಕಾರ್ಡ್ ವಿಳಾಸವನ್ನ ಬದಲಾವಣೆ ಮಾಡ್ತಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಗಳನ್ನ ಏನು ಪ್ರತಿನಿಧಿ ಮೆಕ್ಕಾ ಮದೀನಾ ಅವರು ನೀಡ್ತಾ ಹೋದ್ರು. ಸಾಕಷ್ಟು ಮಾಹಿತಿಗಳನ್ನ ಏನು ಒಂದು ಸಾರಿ 50,000 ರೂಪಾಯಿಗಳನ್ನ ಇಸ್ಕೊಂಡಿದ್ದಾರೆ, ಇನ್ನೊಂದು ಸಾರಿ 50,000 ರೂಪಾಯಿಗಳನ್ನ ಇಸ್ಕೊಂಡಿದ್ದಾರೆ. ಈ ರೀತಿ ಹಣವನ್ನ ಇಸ್ಕೊಂಡು ರಹವಾಸಿ ಸರ್ಟಿಫಿಕೇಟ್ ಅನ್ನ ಕೊಡ್ತೀನಿ ಎಂಬುದಾಗಿ ಮೋಸವನ್ನ ಮಾಡಿರುವಂತದ್ದು. ಇದೆಲ್ಲ ಅಲ್ಲಿನ ಮೇಲಾಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಂಡಿಲ್ಲ ಎಂಬುದಾಗಿ ನೋಡೋದಾದ್ರೆ ಎಲ್ಲೋ ಒಂದು ರೀತಿಯಲ್ಲಿ ಇಲ್ಲಿ ಏನೋ ನಡೀತಾ ಇದೆ. ಈ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಯ ವಿರುದ್ಧವಾಗಿ ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ತಾ ಇಲ್ಲ. ಯಾವ ಕಾರಣದಿಂದ ತೆಗೆದುಕೊಳ್ತಾ ಇಲ್ಲ? ಅದರಲ್ಲೂ ಎಲ್ಲಾ ಸಾಕ್ಷಿಗಳಿದ್ರು ಕೂಡ ಮೇನ್ ಆಗಿ ಏನು ರೇಣುಕಾ ಅನ್ನೋರು ಅವರೇ ಆರೋಪವನ್ನ ಮಾಡ್ತಾ ಇದ್ದಾರೆ. ನನ್ನಿಂದ ಹಣವನ್ನ ಪೀಕಲಾಟ ಮಾಡಲಾಗಿದೆ, ನನ್ನಿಂದ ಹಣವನ್ನ ಈಸ್ಕೊಳ್ಳಲಾಗಿದೆ ಎಂಬುದಾಗಿ ಅವರೇ ಹೇಳ್ತಾ ಇದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಸುದ್ದಿಗೋಷ್ಠಿಯಲ್ಲಿ ಹೇಳಿದ್ರು ಕೂಡ ಇಲ್ಲಿನ ಅಧಿಕಾರಿಗಳು ಯಾವುದೇ ರೀತಿಯ ಕ್ರಮಗಳನ್ನ ತೆಗೆದುಕೊಳ್ಳಲಿಕ್ಕೆ ಇನ್ನೂವರೆಗೂ ಮುಂದಾಗಿಲ್ಲ. ಯಾವ ಕಾರಣಕ್ಕೆ ಈ ರೀತಿ ನಡೀತಾ ಇದೆ? ಅಷ್ಟೊಂದು ಈ ಒಂದು ಅಂಗನವಾಡಿ ಕಾರ್ಯಕರ್ತೆಯ ಹಿಂದೆ ಒಂದು ಬಲಿಷ್ಠವಾದ ಗುಂಪಿದ್ಯಾ, ಒಂದು ಪವರ್ ಇದೆಯಾ ಎಂಬುದಾಗಿ ಇಲ್ಲಿ ಕ್ವಶನ್ ಮೂಡ್ತಾ ಇರುವಂತದ್ದು.
ಈ ಒಬ್ಬ ಅಂಗನವಾಡಿ ಕಾರ್ಯಕರ್ತೆ ಅಲ್ಲಿನ ಶಾಸಕರ ಮಾತಕ್ಕೆ ಗಮನ ಕೊಡಲ್ಲ, ಅಲ್ಲಿನ ಸಿಡಿಪಿಒ ಅಧಿಕಾರಿಗಳ ಮಾತಕ್ಕೆ ಗಮನ ಕೊಡಲ್ಲ. ಒಂದು ಹೇಳಿದ್ರೆ, ಏನಾದ್ರೂ ಒಂದು ನೋಟಿಸ್ ಅನ್ನ ನೀಡಿದ್ರು ಕೂಡ ಕ್ಯಾರೆ ಅನ್ನಲ್ಲ, ಡೋಂಟ್ ಕೇರ್ ಎಂಬಂತೆ ವರ್ತಿಸ್ತಾರೆ ಅಂದ್ಮೇಲೆ ಅಷ್ಟೊಂದು ಪವರ್ ಎಲ್ಲಿಂದ ಬಂತು ಎಂಬ ಪ್ರಶ್ನೆ ಈಗ ಮೂಡ್ತಾ ಇರುವಂತದ್ದು. ಹೋಗ್ಯಾರೋ ಇನ್ನ ಅಲ್ಲೇ ಅದಾರೆ, ಅದು ಗೊತ್ತಿಲ್ಲ ಸರ್. ಈ ಅಂಗನವಾಡಿ ಕೀಲಿನ ತೆಗೆದಿಲ್ಲ ಚಾವಿ ಹಾಕ್ಯಾರಿ ಸರ್. ಮೊನ್ನೆ ನನಗೆ ಹೊಡೆದಿಂದ ನನಗೆ ಮತ್ತೆ ಈ ಅಂಗನವಾಡಿ ಮಕ್ಕಳದ್ದು ಸೌಲಭ್ಯ ಅದು ಎಲ್ಲ ಯಾರು ನೋಡ್ಕೋತಾರೆ ಈಗ? ಅದನ್ನು ಯಾರು ಇಲ್ಲ ಸರ್, ಚಾವಿನ ಹಾಕ್ಯಾರಿ ಸರ್. ಮತ್ತೆ ನನಗೆ ಹೊಡೆದು ಆಸ್ಪತ್ರೆ ಒಳಗೆ 10 ದಿನ ಅಡ್ಮಿಟ್ ಆಗಿದ್ವಿ ಸರ್ ನಾನು. ಸರಿ, ಮತ್ತೆ ಹೇಳೋದು ಇಲ್ಲಿಯೂ ಆಯ್ತು ಸರ್. ಈ
ಎಸ್ ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆಯ ದಂಧೆ ನಡೀತಾ ಇತ್ತು ಎಂಬುದಾಗಿ ಈಡನ್ಸ್ ನ್ಯೂಸ್ನಿಂದ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ವಿ. ಹಣವನ್ನ ಕೊಟ್ರೆ ಆಧಾರ್ ಕಾರ್ಡ್ ವಿಳಾಸವನ್ನ ಬದಲಾವಣೆ ಮಾಡಲಾಗುತ್ತೆ ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನದಾಗಿ ಮಾತನಾಡ್ಲಿಕ್ಕೆ ನಮ್ಮ ಜೊತೆಗೆ ಸಿಡಿಪಿಒ ಅಧಿಕಾರಿಗಳಾಗಿರುವಂತಹ ಶಿವಮೂರ್ತಿ ಕುಂಬಾರ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದ ಮೂಲಕ ಜಾಯಿನ್ ಆಗಿದ್ದಾರೆ. ಎಸ್ ಸರ್, ಈಗ ನಾವು ನೋಡ್ತಾ ಇದ್ವಿ, ಇನ್ನು ವಿಜಯಪುರದ ಮುದ್ದೇಬಿಹಾಳ ತಾಲೂಕಿನಲ್ಲಿ ಅಂಗನವಾಡಿ ಕಾರ್ಯಕರ್ತೆಯಿಂದ ಒಂದು ವರ್ಗಾವಣೆಯ ದಂಧೆ ನಡೀತಾ ಇತ್ತು ಎಂಬುದಾಗಿ ಸುದ್ದಿ ಬರ್ತಾ ಇತ್ತು. ಇದು ತಮ್ಮ ಗಮನಕ್ಕೆ ಬಂದಿದ್ಯಾ ಸರ್? ಸರ್, ಮೊನ್ನೆ ನಮ್ಮ ಕಾರ್ಯಕರ್ತರು ಇದ್ರ ಬಗ್ಗೆ ದೂರು ಸಲ್ಲಿಸಿದ್ದಾರೆ. ಅದ್ರ ಬಗ್ಗೆ ನಾನು ಪರಿಶೀಲನೆ ಮಾಡ್ತೀನಿ. ನಾನ್ ಬಂದ ಬಳಕೆ ಯಾವ್ದು ಈ ತರ ಘಟನೆಗಳು ನಡೆದಿಲ್ಲ. ಓಕೆ, ಅಲ್ಲ ಅಂದ್ರೆ ಈಗ ಅಲ್ಲಿ ಆರೋಪ ಕೇಳಿ ಬರ್ತಾ ಇದೆ ಏನಂದ್ರೆ ಒಂದು ಲಕ್ಷ ರೂಪಾಯಿಗಳನ್ನ ಅವ್ರ ಹತ್ರ ಇಸ್ಕೊಂಡಿದ್ದಾರೆ, ನಾನು ನಿನ್ಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಮಾಡ್ಕೊಡ್ತೀನಿ, ರಹವಾಸಿ ಸರ್ಟಿಫಿಕೇಟ್ ಅನ್ನ ಮಾಡ್ಕೊಡ್ತೀನಿ ಅಂತ ಪೀಕ್ಲಾಗಿದೆ. ಇದು ತಮ್ಮ ಗಮನಕ್ಕೆ ಬಂದಿದ್ಯಾ ಅಂತ? ಸರ್, ಅವರು ರೇಣುಕಾ ಲಮ್ಮಣಿ ಅವರು ನನಗೆ ಈ ತರ ಏನು ಹೇಳಿಲ್ಲ. ಆದ್ರೆ ನಿನ್ನೆ ಪತ್ರಿಕೆಗಳಲ್ಲಿ ಬಂದಿದೆ. ಮತ್ತೆ ಆ ಪತ್ರಿಕೆಗಳು ನಾನು ಪರಿಶೀಲನೆ ಮಾಡ್ತೀನಿ ಅದ್ರ ಬಗ್ಗೆ. ಆದ್ರೆ ನಾನ್ ಬಂದ ಬಳಕೆ ಯಾವ್ದು ಈ ತರ ಘಟನೆ ನಡೆದಿಲ್ಲ ನಮ್ಮ ಯೋಜನೆಯಲ್ಲಿ. ಓಕೆ, ಯಾವ್ದು ಈ ತರ ಘಟನೆಗಳು ನಡೆದಿಲ್ಲ. ಆದ್ರೆ ಹಿಂದೆ ಏನಾಗಿದೆ ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಆದ್ರೆ ಅದು ಯಾವ್ದು ಆತರ ನಡೆದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಆ ತರ ನಡೆಯಕ್ ಬಿಡಲ್ಲ. ಯಾಕಂದ್ರೆ ಈಗ ಎಲ್ಲ ಏನಿದೆ ಅಪ್ಲಿಕೇಶನ್ಗಳೆಲ್ಲ ಆನ್ಲೈನ್ ಅಲ್ಲಿ ನಡೀತಾವೆ. ಹಾಗಾಗಿ ಯಾವ್ದೂನು ಆ ತರ ಆಗಕ್ಕೆ ಅವಕಾಶಗಳಿಲ್ಲ ಸರ್. ಯಾಕಂದ್ರೆ ಈಗ ಒಂದು ರವಾಸಿ ಆಗ್ಲಿ, ಒಂದು ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಯಾವ್ದೂನು ಈಗ ಯಾಕಂದ್ರೆ ಎಲ್ಲಾನು ಆನ್ಲೈನ್ ಅಲ್ಲಿ ಪರಿಶೀಲನೆ ಮಾಡ್ತೀವಿ. ಒಂದು ಅಪ್ಲಿಕೇಶನ್ ಹಾಕ್ಬೇಕಾದ್ರೂ ಕೂಡ ಏನಂದ್ರೆ ಅದು ಆನ್ಲೈನ್ ಅಲ್ಲಿ ರವಾಸಿ ಇಲ್ಲ ಅಂದ್ರೆ ಅದು ಆಟೋಮೆಟಿಕ್ ರಿಜೆಕ್ಟ್ ಆಗ್ಬಿಡುತ್ತೆ. ಯಾವ್ದು ನಡೆಯಂಗಿಲ್ಲ ಸರ್. ಇಲ್ಲ ಅಂದ್ರೆ ಈಗ ಯೂಶುವಲಿ ಏನಾಗುತ್ತೆ ಅಂದ್ರೆ ಏನು ನಾಡ ಕಚೇರಿಯಲ್ಲಿ ನಾವು ರಹವಾಸಿಯನ್ನ ಅಪ್ಲೈ ಮಾಡ್ಬೇಕಾಗುತ್ತೆ, ಅಲ್ಲಿಂದ ನಾವು ಇಸ್ಕೊಂಡ್ ಬರ್ಬೇಕಾಗುತ್ತೆ, ಈ ರೀತಿ ಎಲ್ಲ ಪ್ರೊಸೀಜರ್ ಗಳಿರುತ್ತೆ. ಬಟ್ ಈಗ ಅಂಗನವಾಡಿ ಕಾರ್ಯಕರ್ತೆ ಏನಕ್ಕೆ ಇದ್ರಲ್ಲಿ ಮಿಡಲ್ ಆಗಿ ಬಂದ್ರು ಅಂತ? ಇಲ್ಲ, ಯಾವ್ದು ಕೂಡ ಒಂದು ವರ್ಗಾವಣೆ ಆಗ್ಲಿ, ಒಂದು ಪದೋನ್ನತಿಗಳಾಗ್ಲಿ, ಒಂದು ನಾವು ಹೊಸದು ಸೆಲೆಕ್ಷನ್ ಮಾಡ್ಲಿ, ಯಾಕಂದ್ರೆ ರವಾಸಿಗಳಲ್ಲಿ ಮಾರ್ಕ್ಸ್ ಕಾರ್ಡ್ಗಳಲ್ಲಿ ಆ ತರ ಪಟ್ಟಿಗಳು ಬಂದ್ರೆ ಅದು ಆಟೋಮೆಟಿಕ್ ರಿಜೆಕ್ಟ್ ಆಗುತ್ತೆ. ಏನಕ್ಕೆ ಅಂದ್ರೆ ತಾಲೂಕು ಮಟ್ಟದಲ್ಲಿ ಒಂದು ಕಮಿಟಿ ಇರುತ್ತೆ, ಜಿಲ್ಲಾ ಮಟ್ಟದಲ್ಲಿ ಇರುತ್ತೆ, ಅದಕ್ಕೆ ಸದಸ್ಯರುಗಳು ಇರ್ತಾರೆ, ಎಲ್ಲಾನು ಕೂಡ ಪರಿಶೀಲನೆ ಆಗುತ್ತೆ. ಆ ರೀತಿ ಆಗಕ್ಕೆ ಚಾನ್ಸಸ್ ಇರಲ್ಲ ಸರ್. ಯಾಕಂದ್ರೆ ನಾನು ಒಬ್ಬ ಪರಿಶೀಲನೆ ಮಾಡಲ್ಲ. ಈಗ ನಮ್ಮ ತಾಲೂಕು ಮಟ್ಟದಲ್ಲಿ ತಹಸೀಲ್ದಾರ್ ಇರ್ತಾರೆ, ಕಾರ್ಯನಿರ್ವಾಹಕ ಅಧಿಕಾರಿಗಳು ಇರ್ತಾರೆ, ಸಮಾಜ ಕಲ್ಯಾಣ ಅಧಿಕಾರಿಗಳು ಇರ್ತಾರೆ. ಆತರ ಆಗಕ್ಕೆ ಯಾವ್ದು ಚಾನ್ಸ್ ಬರಲ್ಲ ಸರ್. ಓಕೆ, ಈಗ ಅಲ್ಲಿನ ಗಂಭೀರವಾದ ಆರೋಪ ಏನಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಶಾಸಕರು ಕೂಡ ಈ ಒಬ್ಬ ಅಂಗನವಾಡಿ ಕಾರ್ಯಕರ್ತೆಗೆ ವಾರ್ನಿಂಗ್ ಅನ್ನ ಕೂಡ ನೀಡಿರುವ ಕೂಡ ಅಂಗನವಾಡಿ ಕಾರ್ಯಕರ್ತೆ ಇಲ್ಲಿಯವರೆಗೂ ಎಚ್ಚೆತ್ತುಕೊಂಡಿಲ್ಲ ಎಂಬುದಾಗಿ ಒಂದು ಆರೋಪ ಕೇಳಿ ಬರ್ತಾ ಇತ್ತು. ಇದೇ ಚಾಲಿಯನ್ನೇ ಇನ್ನು ಮುಂದೆ ಬರ್ಸ್ಕೊಂಡು ಹೋಗ್ತಾ ಇದ್ದಾರೆ ಎಂಬುದಾಗಿ. ಸರ್, ಇದ್ರ ಬಗ್ಗೆ ನಾವು ಪರಿಶೀಲನೆ ಮಾಡ್ತೀವಿ ಸರ್. ಓಕೆ, ಒಂದು ವೇಳೆ ಮಾಡಿ ಅಂಗನವಾಡಿ ಕಾರ್ಯಕರ್ತರು ಇನ್ವಾಲ್ವ್ ಆಗಿದ್ರೆ ವಿಚಾರ ಮಾಡ್ತೀನಿ ಸರ್ ನಾನು. ಓಕೆ, ಈಗ ಇದ್ರಲ್ಲಿ ಇನ್ವಾಲ್ವ್ ಆಗಿದ್ರೆ ಯಾವ ರೀತಿಯ ಕ್ರಮಗಳನ್ನ ತಾವು ತೆಗೆದುಕೊಳ್ತೀರಾ ಸರ್? ಸರ್, ಅದು ಏನಿದೆ ನೋಡವ, ಈಗ ಅದ್ರ ಬಗ್ಗೆ ಪರಿಶೀಲನೆ ಮಾಡವ, ಅವ್ರದ್ದು ಏನಿದೆ ಹಿನ್ನೆಲೆ ತಗೊಳವ, ಅವ್ರ ದಾಖಲೆಗಳನ್ನ ತರಿಸಿಕೊಂಡು ನಾನು ಪರಿಶೀಲನೆ ಮಾಡ್ತೀನಿ. ಪರಿಶೀಲನೆ ಮಾಡಿ ಅದಕ್ಕೆ ನಮ್ಮ ಅಧಿಕಾರಿಗಳಿಗೆ ನಾನು ನಮ್ಮ ಮೇಲಿನ ಅಧಿಕಾರಿಗಳಿಗೆ ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅದಕ್ಕೆ ಏನು ಶಿಕ್ಷೆ ಇದೆ ಅದನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಸರ್. ಧನ್ಯವಾದಗಳು ಸರ್ ಈಡೆನ್ಸ್ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಆದಷ್ಟು ಬೇಗ ಇದಕ್ಕೆ ಒಂದು ಅಂತ್ಯವನ್ನ ಹಾಡಿ ಅಂತ ಈಡೆನ್ಸ್ ಮುಖಾಂತರವಾಗಿ ನಾವು ಮನವಿಯನ್ನ ಮಾಡ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು ಸರ್ ಈಡೆನ್ಸ್ ಮಾತನಾಡಿದ್ದಕ್ಕೆ. ಅಂಗನವಾಡಿ ಕಾರ್ಯಕರ್ತೆಯಿಂದ ವರ್ಗಾವಣೆಯ ದಂಧೆಯ ಆರೋಪ ಕೇಳಿ ಬರ್ತಾ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಿಡಿಪಿಒ ಅಧಿಕಾರಿಗಳು ಕುಂಬಾರ್ ಅವ್ರ ಜೊತೆಗೂ ಮಾತನಾಡಿದ್ವಿ. ಅವರು ಸಾಕಷ್ಟು ಮಾಹಿತಿಗಳನ್ನ ನೀಡಿದ್ರು. ನಾನು ಈಗ ರೀಸೆಂಟ್ ಆಗಿ ಇಲ್ಲಿ ಬಂದಿರೋದ್ರಿಂದ ನನಗೂ ಇದ್ರ ಬಗ್ಗೆ ಐಡಿಯಾ ಇಲ್ಲ. ನಾನು ಬಂದಾಗಿನಿಂದ ಈ ರೀತಿ ಏನೂ ನಡೆದಿಲ್ಲ. ನಾನು ಬರಕ್ಕಿಂತ ಮುಂಚೆ ಏನಾಗಿದ್ವು ನನಗೆ ಗೊತ್ತಿಲ್ಲ. ಬಟ್ ಆದಷ್ಟು ಬೇಗ ನಮ್ಮ ಅಧಿಕಾರಿಗಳ ಜೊತೆಗೆ ಮಾತನಾಡಿ, ಮೇಲಾಧಿಕಾರಿಗಳ ಜೊತೆಗೆ ಮಾತನಾಡಿ, ಒಂದು ವೇಳೆ ಇದರಲ್ಲಿ ತಪ್ಪಿತಸ್ಥೆ ಈ ಮಹಿಳೆ ಏನಾದ್ರೂ ಇನ್ಕ್ಲೂಡ್ ಆಗಿದ್ರೆ ಸೂಕ್ತವಾದ ಕ್ರಮಗಳನ್ನ ತೆಗೆದುಕೊಳ್ತೇವೆ ಎಂಬುದಾಗಿ ಈಗ ಅಲ್ಲಿನ ಸಿಡಿಪಿಒ ಅಧಿಕಾರಿಗಳಾಗಿರುವಂತಹ ಶಿವಮೂರ್ತಿ ಕುಂಬಾರ್ ಅವರು ಏನು ಮಾಹಿತಿಯನ್ನ ನೀಡಿರುವಂತದ್ದು, ಹಾಗೆ ಭರವಸೆಯನ್ನ ಕೂಡ ನೀಡಿರುವಂತದ್ದು.
ಎಸ್, ಇನ್ನು ಈ ಒಂದು ವರ್ಗಾವಣೆಯ ಬಗ್ಗೆ ಅಂಗನವಾಡಿ ಕಾರ್ಯಕರ್ತೆಯರು ಮಾತನಾಡಿರುವಂತಹ ಮಾತುಕತೆಯ ಆಡಿಯೋ ಸಂಭಾಷಣೆ ಈಡೆನ್ಸ್ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಏನು ಅಂಗನವಾಡಿ ಕಾರ್ಯಕರ್ತರು ಏನ್ ಮಾತನಾಡಿದ್ದಾರೆ ಕೇಳ್ಕೊಂಡ್ ಬರೋಣ ಬನ್ನಿ. ಅದಕ್ಕೆ ಉತ್ತರ ನಮ್ಗೆ ಬಂದಿಲ್ಲ. ಅವ್ರ ಪರವಾಗಿ ಅವ್ರು ಏನ್ ಮಾಡ್ಯಾರೋ ಏನ್ ಬಿಟ್ಟಾರೋ ನಾನೇ ನಿನಗೆ ಅವ್ರ ಇವ್ರು ಯಾಕೆ ಹೇಳ್ಬೇಕು? ಯಾರು ಕೊಟ್ಟಿದ್ರು ಕರಿ ಮೇಡಮ್? ನಿನಗ ಆಕಿ ಕೋರಿಗೆ ಕೊಟ್ಟಿದ್ ರೊಕ್ಕನ 20,000 ಬಿಡ್ರಿ ಮೇಡಮ್. ನನಗೆ ಎಷ್ಟು ಖರ್ಚಾಗಿ ಮಾಡಿ ಗೊತ್ತೈತಿಲ್ರಿ ಮೇಡಮ್ ನಿಮ್ಗೆ? ಎಷ್ಟು ದಿನ ಗೊತ್ತೈತಿ, ಮತ್ತ ಮಾಡಿದ್ವಿ ಮಾಡಿಸ್ಕೊಂಡಿದ್ವಿ ಆಗೈತಿ. ರವಾಸಿದ್ರಿ ಮೇಡಮ್ ಅವ್ರ ಯಾರ ವಾಸಿ ಇರುವಾಸಿ ಅಲ್ಲಿ ಇಲ್ಲಿ ತಿರುಗಾಡು ಸಾಕಾಗಿ ಹೋಗೈತಿ ನನಗೆ ಹಂಗ್ ಮಾಡಿ. ಹೌದು, ಈಗ ನಿಂದ್ರೆ ಈ ಸಾದ್ ಹಗರ್ಗೊಂಡಿದ್ರ ಅವಾಸಿನ ಇರ್ಲಿಕ್ಕಂದ್ರೆ ಎಲ್ಲಿ ಮಾಡ್ತಿದ್ ನೀನ್ ಹೇಳ ನೋಡೋಣ ಹಾಕಿದ್ದು. ಮತ್ ಮಾಡಿಸ್ಕೊಟ್ಟ ನೀವೇ ಮಾಡಿಸ್ಕೊಟ್ರಿಲ್ರಿ ಮೇಡಮ್ ಅವ್ರ? ಮತ್ತ ಅದಕ್ಕೆ ಹೇಳಕತ್ತೀನಿ ನಾನು ಹ್ಯಾಂಗ್ ಬೇಕ ಹ್ಯಾಂಗ ಯಾರಿಗ್ ಬೇಕ ಅವ್ರಿಗೆ ಯಾವಾಗ ಬೇಕ ಅವಾಗ ಮಾಡಿ ಕೊಟ್ಟಿನೀವ. ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳಕ್ ಹೋಗೋದ್ ಬೇಡ. ನಾವು ನೀವು ಚಂದಾಗಿರೋನು ಒಂದ್ ಏನ್ ಕಂಡಪಟ್ಟಿ ನಿನಗ ಲುಕ್ಸಾನ್ ಆಗೋದ್ ಲೆಕ್ಕ ಮಾಡಂಗಿಲ್ಲ. ಇನ್ನ ನಿನಗ್ ಲಾಭದ ಲೆಕ್ಕನೇ ಮಾಡಿ ಕೊಡ್ತೀನಿ ಅಂತ ನಾ ಹೇಳ್ತೀನಿ. ನೀ ಇರ್ಸಕ್ ಬಿದ್ದ ನಾ ಇಲ್ರಿ ಇಲ್ಲೇ ಇರ್ತೀನಿ ಇಲ್ಲೇ ಹೋಗ್ತೀನಿ ಇಲ್ಲೇ ಮಾಡ್ತೀನಿ ಅಂದ್ರೆ ನಿನ್ನ ಇಷ್ಟ. ಅದ ನಾ ಏನು ಹೇಳಕ್ ಬರಂಗಿಲ್ಲ. ಮತ್ ನಾನು ನಿಮ್ಗೆ 50,000 ಕಟ್ಟಿ 10 ವರ್ಷ 5-6 ವರ್ಷ ಮೇಡಮ್ ಮಾಡ್ತಾರೆ. ಇವತ್ತಲ್ಲ ಕೊಟ್ಟಿಲ್ಲ ಅಂದ್ರೆ ಮತ್ತೆ ನಾ ಕೊಟ್ಟಿಲ್ಲ ಅಂದ್ರೆ ನನ್ ಗಂಡು ಬಿಡ್ತಾನೆ ಏನ್ರಿ ಮೇಡಮ್? ಏನ್ ಕೊಟ್ಟಿಲ್ಲ ಅದಕ್ಕೆ ಮೇಡಮ್ ಹಿಂಗ್ ಮಾಡಾಕತ್ತ ಅಂದ್ರೆ ಏನ್ ಹೇಳ್ರಿ? ಕೆಲಸ ಮಾಡಾಕತ್ತಿ ಅಲ್ಲ, ಕೆಲಸ ಮಾಡಾಕತ್ತೀವಿ. ಕೆಲಸ ಮಾಡೋರು ತಗೊಂಡ್ಕಿಸಿ ಟ್ರಾನ್ಸ್ಫರ್ ಆಗಿ ಹೋದ ಅವ್ರು ಇನ್ನಿಂದ ಓಡಾಡ್ಕೊತ ಹೋಗ್ತಾರ ಯಾರನ್ನ? ಹಂಗಲ್ರಿ ಮೇಡಮ್, ನಾನು ಅವ್ರ ಕೈ ಕೊಟ್ಟಿನಿ ಏನ್ರಿ ಕೊಟ್ಟಿಲ್ಲ ಅಂದ್ ಬಿಟ್ರಲ್ರಿ ಮೇಡಮ್. ಹಿಂಗ್ ನಾಯಿ ನನ್ ಗಂಡ ಮುಂದೆ ಅಂದ್ರೆ ನನಗೆ ಅದನ್ನ ಹೇಳಾಕತ್ತೀನಿ ನಾನು. ಮತ್ತೆ ಎಲ್ಲರೂ ನಾ ಉರ್ಲ್ ಹಾಕೋಬೇಕಾಕೈತ್ರಿ ಮತ್ ನಾನು ಎದಕ್ಕೆ ಎದಕ್ ಉರ್ಲ್ ಹಾಕೋತಿದ್ ನೀನು? ಅಲ್ಲ ನೀವ್ ಅಂದ್ರಲ್ರಿ ಮೇಡಮ್ ಈಗ ಒಟ್ಟು ಏನ್ ಕೊಟ್ಟಿವ ನನಗೆ ತಂದ್ಬಿಟ್ರ ನೀ ಮಾಡು ಮಾತಿಗೆ ನೀ ಮಾತಾಡೋ ಮಾತಿಗೆ ನಾವ್ ಏನಂತಾರಲ್ಲ ಹಂಗದಂಗ ಕಟ್ಟಿದ್ರಿ ಅಂತ ಹಂಗಂದ್ರೆ ಇಲ್ರಿ ಮೇಡಮ್ ನೀವೇ ಅಂದ್ಬಿಟ್ರಲ್ರಿ ಈಗ ಏನ್ ಕೊಟ್ಟಿವ ನನಗೆ ಅಂದ್ಬಿಟ್ರಿ ಅದಕ್ಕೆ ಮತ್ತೆ ಹಂಗ ನನಗೆ ಏನ್ ಕೊಟ್ಟಿ ಹೇಳ? ₹1 ಕೊಟ್ಟಿಯ ನೀ ಮ್ಯಾಲ ನನ್ಗ ಏನಾರ ಹಿಂಗ್ ತಗೋರಿ ನೀವ್ ಮಾಡ್ರಿ ನೀವ್ ಏನಾರ ಇಲ್ಲಿ ತರ ಇಷ್ಟೆಲ್ಲ ಮಾಡಿದ್ರಿ. ನನಗ್ ಕಷ್ಟ ಆಗಿತ್ತು, ನನಗ್ ತೊಂದ್ರೆ ನಿಗ್ಸಿರಿ, ಏನಾರ ಮಾಡ್ರಿ ಅಂತ ಒಂದ್ ಮಾತು ಮಾತಾಡಿ. ಅಲ್ರಿ ಮೇಡಮ್ ಮತ್ ನಿಮಗ್ ಏನಿಲ್ಲ ನೀವ್ ಏನ್ ಕೇಳ್ತೀರಿ ಮೇಡಮ್ ಕೊಡ್ತೀರಿ ನಿನ್ರಿ. ಮತ್ ಮೊನ್ನೆ ಬಂದ ಸಲ 30,000 ಕೊಟ್ಟಿನ್ರಿ. ಮತ್ ನಿಮಗ ಅಲ್ಲಿ ಬಂದು ಒಂದ್ 20-30 ಅಲ್ಲಿ 30 ಕೊಟ್ಟಿನ್ರಿ. ಕೋರಿಯಾಕಾಗಿ 20 ಕೊಟ್ಟಿನ್ರಿ ಮೇಡಮ್. ಮೊದಲ್ ನಿಮ್ಮ ಕಡೆ 50 ಅದಾವ್ರಿ. ರೊಕ್ಕನೇ ಕೊಟ್ಟಿಲ್ಲ ಅಂದ್ರೆ ನಿನ್ನ ಗಂಡ ಏನ್ ಮಾಡಿ ಅಂದ್ರೆ ಏನ್ ಮಾಡ್ರಿ ಮೇಡಮ್? ಬಾರಿ ಅದಿ ಬಿಡವ ನೀನು. ಕೋರಿ ಹಿಂಗಾಗ್ಯದ ಹಿಂಗಿಲ್ಲ. ಅವ್ರ ತನಿಖೆನೂ ಮಾಡಿಲ್ಲ. ನಾವ್ ಎಷ್ಟೋವರೆ ಲೆಟರ್ ಕೊಟ್ಟಿವ್ರಿ, ಅದಕ್ಕೆ ಉತ್ತರ ನಮ್ಗೆ ಬಂದಿಲ್ಲ. ಅವ್ರ ಪರವಾಗಿ ಅವ್ರು ಏನ್ ಮಾಡ್ಯಾರೋ ಏನ್ ಬಿಟ್ಟಾರೋ ನಮಗ್ ಗೊತ್ತಿಲ್ಲ. ನಮಗಿದು ತನಿಖೆ ಆಗ್ಬೇಕ್ರಿ. ಆ ಅಮ್ಮಂದು ಸರ್ಕಾರದ್ದು ಸರ್ಕಾರಕ್ಕೆ ಹೋಗ್ಬೇಕ್ರಿ. ರೇಣುಕಾ ಮಾಮಿಯವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕ್ರಿ. ಎಲ್ಲೇ ಕೊಡ್ರಿ ಅವ್ರು ಅಲ್ಲೇ ಅಪ್ಲಿಕೇಶನ್ ಈಗ್ರಿ ಅವ್ರಿಗೂ ಅನ್ಯಾಯ ಮಾಡ್ತಾರೆ. ಶಾಂತಾ ಮಾಮಿಯವ್ರಿಗೂ ಅನ್ಯಾಯ ಮಾಡ್ತಾರೆ. ಆಕಿನ ಒಂದ್ ಅಂಗನವಾಡಿ ಕಾರ್ಯಕರ್ತರ ನಮ್ಮಂಗ್ರಿ ಅವ್ರು ಮಾಡ್ಯಾರ ನಾವ್ ಮಾಡಕ್ ಹೋಗಾಡ್ರಿ. ಇಬ್ರಿಗೂ ನ್ಯಾಯ ಸಿಗ್ಬೇಕ್ರಿ. ಒಬ್ಬರಿಗೆ ಇಬ್ರಿಗೆ ಸಿಗಲ್ರಿ. ಅವರು ಒಂದ್ 10,000 ರೂಪಾಯಿ ಜೀವನ ಮಾಡ್ತಿರ್ತೀವಿ ನಾವು. ಅವ್ರಿಗೆ ಮಕ್ಳು ಇರ್ತಾವ, ಗಂಡ ಇರ್ತಾರ, ಆರೋಗ್ಯ ಸಮಸ್ಯೆ ಇರ್ತೈತಿ. ಅವ್ರು ಜೀವನ ಮಾಡ್ಬೇಕು, ಇವ್ರು ಜೀವನ ಮಾಡ್ಬೇಕು. ಇಬ್ರು ಜೀವನ ಮಾಡ್ರಿ. ಅವ್ರು ಸತ್ಕೊಂಡ್ ಆಗಬೇಡ, ಇವ್ರು ಸತ್ಕೊಂಡ್ ಆಗಬೇಡ್ರಿ. ಇಬ್ರು ಕೆಲಸದಾಗ ಇರ್ರಿ. ಆದ್ರೆ ನಮಗ್ ಅನ್ಯಾಯ ಒಳಪಡಿಸಕತ್ತಾರಲ್ಲ, ಅಂಗನವಾಡಿ ಕಾರ್ಯಕರ್ತೆ ದಾರಿ ತಪ್ಸಕತ್ತಾರಲ್ಲ, ಅವ್ರಿಗೆ ಶಿಕ್ಷೆ ಆಗ್ಬೇಕು. ನಿಮ್ ಸಂಘಟನೆ ಹೆಸರೇನ್ರಿ ಅದು? ಸರ್ ಸಂಘಟನೆ ಬ್ಯಾಡ್ರಿ. ಸರ್ ಅದು ಬೇಡ ಬೇಡ್ರಿ. ಸಾಹಿತ್ಯ ನಾನ್ ಹೇಳ್ತೇನೆ ಅಂತ ಹಾಕ್ಬಿಡ್ರಿ ಅಷ್ಟೇ. ನನ್ನ ಹೆಸರು ಬರಲ್ರಿ. ಯಾಕೆ ನನಗೆ ಏನ್ ಮಾಡ್ತಾ ಮಾಡ್ರಿ. ನಾವೆಲ್ಲರಿಗೂ ಬದ್ದದೀವಿ. ಆಮೇಲೆ ಸಾಹೇಬ್ರ ಲೆಟರ್ ಕೊಟ್ರ ಲೆಟರ್ ಬೇಕಾಯ್ತಂತಾರ. ಸಾಹೇಬ್ರ ಕಡೆ ನಾವೇ ಖುದ್ದಾಗಿ ಇಸ್ಕೊಂಬಂದಿವಿ ಸರ್. ಈಗೇನಾಗ ಆಯ್ತು ರವಾಸನ ಸಾಹೇಬ್ರಿಗೆ ಭೇಟಿಯಾಗ ನಾವು ಇಸ್ಕೊಂಬಂದ್ರು ಬೇಕಂತ ಹೇಳಿ ಹೇಳ್ಯಾರ ಸರ್. ಲೆಟರ್ ಶಾಸಕರೇ ಕೊಟ್ಟಾರ? ಶಾಸಕರು ಕೊಟ್ಟಾರ ಸರ್. ನೇರ ಅವರೇ ಕೊಟ್ಟಾರೋ ಅವ್ರ ಬೇರೆ ಯಾರು? ಇಲ್ರಿ ಸರ್ ಅವರೇ ಕೊಟ್ಟಾರ ಸರ್.